ಹಸಿದಾಗ ಅನ್ನ ದಣಿದಾಗ ನೀರು ಕೊಡತಿದ್ದ ಮೇಲೆ ವೀಕ್ಷಕರೇ, ಇವತ್ತು ಬೆಂಗಳೂರಿನ ಗವಿಪುರಂ ಗುಟ್ಟಳ್ಳಿ ಸರ್ಕಲ್ ಬಳಿ ಇರುವಂತಹ ಗವಿಗಂಗಾಧರೇಶ್ವರ ಟೆಂಪಲ್ ಪಕ್ಕ ಇರುವಂತಹ, ಜೊತೆಗೆ ರಾಮಕೃಷ್ಣ ಆಶ್ರಮದ ಹಿಂಭಾಗ ಇರುವಂತಹ ಇಲ್ಲೇನು ಕಾಣ್ತಾ ಇದೆಯೋ ಅದಮ್ಯ ಚೇತನ ಅನ್ನೋ ಸಂಸ್ಥೆಯಿಂದ ಪ್ರತಿನಿತ್ಯ ಈ ಜಾಗದಲ್ಲಿ 100 ಜನಕ್ಕೆ ಊಟ, ಬೆಂಗಳೂರಿನಲ್ಲಿ 1000 ಜನಕ್ಕೆ ಉಚಿತವಾಗಿ ಊಟವನ್ನು ಕೊಡ್ತಾ ಇದ್ದಾರಂತೆ. ಅದು ಯಾರು ಕೊಡ್ತಾ ಇದ್ದಾರೆ, ಎಲ್ಲಿ ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ. ಹೆಸರು ತೇಜಸ್ವಿನಿ ಅನಂತಕುಮಾರ್ ಅಂತ. ನಾನು 27 ವರ್ಷದಿಂದ ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ. ಅದಕ್ಕಿಂತ ಮೊದಲು ಮತ್ತು ಈಗೂ ನಾನು ವೈಜ್ಞಾನಿಕ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಯೂನಿವರ್ಸಿಟಿ ಇದೆ ಕಲ್ಕತ್ತಾದಲ್ಲಿ. ಇಂಜಿನಿಯರಿಂಗ್ ಒನ್ ಆಫ್ ದಿ ಓಲ್ಡೆಸ್ಟ್ ಯೂನಿವರ್ಸಿಟಿ, ಅದು 160 ವರ್ಷದ ಹಳೆಯ ಒಂದು ಇಂಜಿನಿಯರಿಂಗ್ ಯೂನಿವರ್ಸಿಟಿ. ಅದರ ಬೋರ್ಡ್ ಏನಿರ್ತದೆ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರ ಜೊತೆಗೆ ಬೇರೆ ಬೇರೆ ಆಡಳಿತ ಮಂಡಳಿ ಸದಸ್ಯ ಆಗಿದ್ದೀನಿ. ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲೂ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಅದಮ್ಯ ಚೇತನದ ಈ 4 ಅಡುಗೆ ಮನೆಗಳು ರಾಜಸ್ಥಾನದ ಜೋಧ್ಪುರ, ಹುಬ್ಬಳ್ಳಿ, ಕಲಬುರಗಿ ಮತ್ತು ಬೆಂಗಳೂರು ಮತ್ತು ಈ ಎಲ್ಲ ಪ್ರಕಲ್ಪಗಳ ಸಂಸ್ಥೆಯ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಿದ್ದೀನಿ. ಅನಂತಕುಮಾರ್ ಪ್ರತಿಷ್ಠಾನ ಅಂತ ನಾವು ಇನ್ನೊಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅನಂತಕುಮಾರ್ ಅವರ ಜೀವನವನ್ನು ಹೇಳುವಂಥದ್ದು, ಅದರಿಂದ ಭಾಳಷ್ಟು ಜನ ಪ್ರೇರಣೆ ಪಡಿಬೋದು. ಹೇಗೆ ನಾವೀಗ ಹಸಿರು ಭಾನುವಾರ ಅಂತ ಪ್ರತಿ ವಾರ ಗಿಡ ನೆಡ್ತೀವಿ. ಅದು ಪ್ರತಿ ಭಾನುವಾರ ಬೇರೆ ಬೇರೆ ವಾಲಂಟಿಯರ್ಸ್ ಬಂದು ಬೇರೆ ಬೇರೆ ಸ್ಥಳದಲ್ಲಿ ಗಿಡ ನಡೆಸ್ತೀವಿ. ಹಿಂದೆ ನೆಟ್ಟಿರೋ ಗಿಡಗಳಿಗೆ ನೀರು ಹಾಕ್ತೀವಿ. ಇದು ನಡೀತಾ ಇದೆ. ಈ ಥರದ ಪ್ರಕಲ್ಪಗಳಿಗೆ ಪ್ರೇರಣೆ ಆಗತ್ತೆ. ಆ ಎಲ್ಲ ಪ್ರಕಲ್ಪಗಳನ್ನು ಹೇಳುವಂಥದ್ದು, ಜನರಿಗೆ ತಿಳಿಸುವಂಥ ಕೆಲಸ ಅನಂತಕುಮಾರ್ ಪ್ರತಿಷ್ಠಾನದಿಂದ ಆಗುತ್ತೆ. ಅನಂತಕುಮಾರ್ ಅವರ ಜೀವನ ಮತ್ತು ಈ ಎಲ್ಲ ಪ್ರಯೋಗಗಳು ಹೆಚ್ಚು ಜನ ಮಾಡಬೇಕು. ಈಗ ಕಾಪಿರೈಟ್ ಅಂತಾರೆ. ನಾವು ಕಾಪಿರೈಟ್ ಅಂದರೆ ನಾವು ಹೇಳೋದು ನೀವು ಮಾಡಿ, ಕಾಪಿ ಮಾಡಿ. ಸಾರ್ವಜನಿಕರು ಮಾಡುವಂಥ ಈ ಥರದ ಕೆಲಸಗಳನ್ನು ಸೇವಾ ಸಂಸ್ಥೆಗಳು ಕಾಪಿ ಮಾಡಲಿ. ಬರೀ ನಾವು ದುಡ್ಡಿಗೆ ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ, 4 ಜನಕ್ಕೆ ಕೊಡೋದಕ್ಕೂ ಸಂಪಾದನೆ ಮಾಡೋಣ ಅನ್ನೋ ದೃಷ್ಟಿಯಿಂದ ನಾನೊಬ್ಬ ಓದಿರೋದು ಶಿಕ್ಷಣ, ನಾನು ಇಂಜಿನಿಯರಿಂಗ್ ಶಿಕ್ಷಣ ಮಾಡಿದ್ದೀನಿ. ನಂತರ ಭಾರತದ ಬಗ್ಗೆ ಮಾಹಿತಿ ಕೊಡುವ ಭಾರತ ಜ್ಞಾನದ ಬಗ್ಗೆ ನಾನು ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾನು ಮಾಡಿದ್ದೀನಿ. ಇರ್ಬೋದು, ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಂದಿರೋದಿರ್ಬೋದು, ಮೆಟ್ರೋ ಇದೆ. ಈ ಎಲ್ಲ ಯೋಜನೆಗಳ ತರುವುದರ ಜೊತೆಗೆ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ, ವಿಶೇಷವಾಗಿ ತನ್ನ ಕ್ಷೇತ್ರದ ಎಲ್ಲ ಬಡವರಿಗೆ, ಎಲ್ಲ ಬಡ ಮಕ್ಕಳಿಗೆ ಮತ್ತು ಅವಶ್ಯಕತೆ ಇರೋರಿಗೆ ರುಚಿ ಶುಚಿ ಬಿಸಿಯಾದ ಊಟ ಕೊಡಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿತ್ತು. ದೆಹಲಿಯಲ್ಲಿ ಅವರ ಕಚೇರಿಯಿಂದ ಹಿಡ್ಕೊಂಡು ಸರ್ಕಾರಿ ಶಾಲೆಯವರೆಗೆ ತನ್ನ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗೆ ಊಟ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದರು. ಆ ವ್ಯವಸ್ಥೆಯ ಒಂದು ಭಾಗವಾಗಿ ಅದಮ್ಯ ಚೇತನ ಸಂಸ್ಥೆ ಇವತ್ತು ಅನ್ನಪೂರ್ಣ ಅಡುಗೆ ಮನೆಯ ಮುಖಾಂತರ ಬೆಂಗಳೂರಿನಲ್ಲಿ ನಾವೀಗ 5 ಕಡೆ ಉಚಿತ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇದು ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭ ಆಗಿರೋದು. ಅನಂತಕುಮಾರ್ ಅವರ ಮೊದಲನೆಯ ವರ್ಷದ ಶ್ರಾದ್ದದ ದಿನ ಪ್ರಾರಂಭ ಮಾಡಿದ್ದು, ಪುಣ್ಯತಿಥಿ ದಿನ ಪ್ರಾರಂಭ ಮಾಡಿ ಈಗ ನಾವು 5 ಕ್ಷೇತ್ರಗಳಲ್ಲಿ ನಡೆಸ್ತಾ ಇದ್ದೀವಿ. ಒಂದನೇದ್ದು ನಾವು ಪ್ರಾರಂಭ ಮಾಡಿದ್ದು ನಮ್ಮ ಅದಮ್ಯ ಚೇತನದ ಅಡುಗೆ ಮನೆ ಎದುರುಗಡೆ, ಅಂದರೆ ಗವಿಪುರದಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಬರ್ತದೆ. ಅಲ್ಲಿ ನಾವು ಪ್ರಾರಂಭ ಮಾಡಿದ್ರಿ 2020ಕ್ಕೆ. ಎರಡನೇದ್ದು ಜಯನಗರದಲ್ಲಿ 4th ಬ್ಲಾಕ್ನಲ್ಲಿ ಜೈನ್ ಟೆಂಪಲ್ ಎದುರುಗಡೆ ಮಾಡಿದ್ದೀವಿ. 3ನೇ ಅಡುಗೆ ಮನೆ ನಾವು ಪ್ರಾರಂಭ ಮಾಡಿದ್ದು ನಗರತರಪೇಟೆಯ ನಗರೇಶ್ವರ ದೇವಸ್ಥಾನ ಎದುರುಗಡೆ. 4ನೇದ್ದು ಅಲ್ಸೂರ್ ಲೇಕ್ನ ಪಕ್ಕ ಲೇಕ್ ವ್ಯೂ ಗಣೇಶ ದೇವಸ್ಥಾನ ಅಂತಿದೆ, ಆ ದೇವಸ್ಥಾನದ ಎದುರುಗಡೆ ಇದು 5ನೇ ಅನ್ನದಾನ, 4ನೇ ಅನ್ನದಾನ. 5ನೇದ್ದು ಲಾಲ್ಬಾಗ್ ವೆಸ್ಟ್ ಗೇಟ್ ಎದುರುಗಡೆ. ಸಾಧಾರಣವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮಧ್ಯಾಹ್ನ 1-1:30 ಪ್ರಾರಂಭ ಆಗುತ್ತೆ. ಅದಮ್ಯ ಚೇತನದ ಮುಂದೆ ಸರಿಯಾಗಿ 2 ಗಂಟೆಗೆ ಪ್ರಾರಂಭ ಆಗುತ್ತೆ. ಪ್ರತಿ ಕೇಂದ್ರದಲ್ಲೂ 150ರಿಂದ 200 ಜನ ಊಟ ಮಾಡ್ತಾರೆ. ಉದ್ದೇಶ ಏನು? ಇವ್ರು ಬಂದವರೆಲ್ಲರೂ ಬಡವರೇ ಮಾಡ್ತಾರಾ? ಅದು ನಮಗೆ ಗೊತ್ತಿಲ್ಲ.
ಆದರೆ ನಮ್ಮ ಉದ್ದೇಶ ಇರೋದು ದಾನಿಗಳಿಗೂ ಕೊಡುವಂತಹ ಒಂದು ಮನಸ್ಥಿತಿಯನ್ನು ದಾನಿಗಳಲ್ಲೂ ನಿರ್ಮಾಣ ಆಗುವಂಗಾಗಬೇಕು. ಜೊತೆಗೆ ಒಂದು ಹೊತ್ತಿನ ಊಟ ಭಾರತದಲ್ಲಿ ನಾವು ಇಷ್ಟೆಲ್ಲ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಅಭಿವೃದ್ಧಿ ಆಗಿದೆ, ನಾವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಇದೆ ಅಂತ ನಾವು ಹೇಳ್ತಿದ್ದಾಗ ಪೂರ್ವಜರ ಪುರಾತನ ಕಾಲದಿಂದನೂ ನಮ್ಮ ಹಿರಿಯರು ನಮ್ಗೆ ಹೇಳಿದ್ದು ಯಾರಿಗಾದ್ರೂ ಒಬ್ರಿಗೆ ಊಟ ಹಾಕಿಬಿಟ್ಟೇ ನೀವು ಊಟ ಮಾಡಬೇಕು ಅಂಥೇಳಿ ಹೇಳಿರುವಂಥ ದೇಶ. ಇವತ್ತಿಗೂ ನಮ್ಮಲ್ಲಿ ಪ್ರೋಟೀನ್ ಯುಕ್ತ ಆಹಾರಗಳಿಲ್ಲ, ಇವತ್ತಿಗೂ ತರಕಾರಿಗಳನ್ನು ತಿನ್ನಲ್ಲ, ಇವತ್ತಿಗೂ ಶುದ್ಧವಾದ ಆಹಾರ ಸಿಗೋದಿಲ್ಲ, ದುಡ್ಡು ಕೊಟ್ಟರೂ ಸಿಗಲ್ಲ. ಆದರೆ ನಮ್ಮ ಉದ್ದೇಶ ಏನಿತ್ತು, ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರು ಬಡವರು ಶ್ರೀಮಂತರು ಅಥವಾ ಅದನ್ನು ಗಮನಿಸದೆ ಯಾರು ಇಲ್ಲಿ ನಮ್ಮ ಹತ್ರ ಬರ್ತಾರೋ ಅವ್ರಿಗೆ ನಾವು ಶುದ್ಧವಾದ ರುಚಿ ಶುಚಿ ಬಿಸಿಯಾದ ಊಟ ನಾವೇನು ಮನೆಯಲ್ಲಿ ಮಾಡ್ತೀವೋ ನಾವೇನು ಅದಮೇದಲ್ಲಿ ಮಾಡ್ತೀವೋ ಅದೇ ಊಟ ಯಾರೇ ಬಂದರೂ ಕೊಡಬೇಕು ಅನ್ನೋದು ಅದರ ಉದ್ದೇಶ. ಆ ಉದ್ದೇಶದ ಒಂದು ಫಲ ಅದು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಅದೇ ನೇರವಾಗಿ ನಮಗೆ ವಾಪಸ್ ಬಂದುಬಿಡುತ್ತೆ ಅಂತಲ್ಲ. ಯಾವ ರೀತಿ ಗಿಡ ಇವತ್ತು ಸಸಿ ಹಾಕ್ತೀವಿ, 20 ವರ್ಷದ ನಂತರ ಹಣ್ಣು ಕೊಡ್ತದೆ, ನಾವೇ ತಗೊಳ್ತೀವಿ ಅಂತಿಲ್ಲ, ಯಾರೋ ತಗೊಳ್ತಾರೆ. ಆದರೆ ಭಾರತದ ಈ ಅನ್ನದಾನದ ಕಲ್ಪನೆಯನ್ನು ಮುಂದೆ ತಗೊಂಡು ಹೋಗಬೇಕು. ವಿಶೇಷವಾಗಿ ನಾವು ಎಲ್ಲಿ ಅದಮ್ಯ ಚೇತನದ ಮೊದಲನೇ ಅನ್ನದಾನ ಕೇಂದ್ರ ಪ್ರಾರಂಭ ಮಾಡಿದ್ವೋ ಅಲ್ಲೆಲ್ಲ ಜನ ಹೇಳ್ತಾ ಇದ್ರು, ಸುಮಾರು ಅಲ್ಲಿ ಕ್ರೈಮ್ ರೇಟ್ ಅಂತೇನು ಹೇಳ್ತಾರೆ, ಅಲ್ಲಿರುವಂಥ ಬೇರೆ ಬೇರೆ ನೂರಾರು ಸಮಸ್ಯೆಗಳು, ಜಗಳಗಳು, ಅಲ್ಲಿ ಸಾಯಂಕಾಲ ಆದ ತಕ್ಷಣ ಗಲಾಟೆಗಳೆಲ್ಲ ತುಂಬ ಆಗ್ತಾಯಿತ್ತು, ಬಾಟ್ಲಿ ಚೂರುಗಳೆಲ್ಲ ನಮಗೆ ಕಾಣ್ತಾ ಇತ್ತು. ಆದರೆ ಯಾವಾಗಿಂದ ಈ ಅನ್ನದಾನ ಪ್ರಾರಂಭ ಆಗಿದೆಯೋ, ನಾವು ವಾರದ 7 ದಿನ ವರ್ಷದ 365 ದಿನ ಊಟ ಕೊಡೋಕ್ಕೆ ಪ್ರಾರಂಭ ಆದಮೇಲೆ ಅಲ್ಲಿ ಒಟ್ಟು ಶಾಂತ ವಾತಾವರಣ ಆಗಿದೆ. ಅಲ್ಲಿರುವಂಥ ಜನ ಹೇಳ್ತಾರೆ, ನೋಡಿ 4-5 ವರ್ಷ ಆಯಿತು ನೀವು ಪ್ರಾರಂಭ ಮಾಡಿ, ಈಗ ಆ ಥರದ ಜಗಳಗಳು ತುಂಬ ಕಡಿಮೆ ಆಗಿದೆ ಅಂಥೇಳಿ. ಅಂದರೆ ಒಂದು ಹೊತ್ತಿನ ಊಟ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಬೆಳೆಸೋಕ್ಕೂ ಕಾರಣ ಆಗುತ್ತೆ. ಇನ್ನೊಂದು ಕಡೆ ಜನರಲ್ಲಿರುವಂಥ ಒಂದು ದೈವಿಕ ಗುಣ, ಮನುಷ್ಯತ್ವ ಗುಣ ಬೆಳೀತಾ ಇದೆ. ಇಲ್ಲಾಂದರೆ ರಾಕ್ಷಸಿ ಪ್ರವೃತ್ತಿ ಬೆಳೆಯೋಕ್ಕೆ ಪ್ರಾರಂಭ ಆಗಿರೋದು. ಅದಕ್ಕೂ ಒಂದು ಉತ್ತರ ಇದು ಅನ್ನದಾನ. ಒಂದು ಕಡೆ ನಮಗೆ ಕೊಡಬೇಕು ಅನ್ನುವಂತಹ ದಾನಿಗಳಲ್ಲಿ ಕೊಡುವಂತಹ ಒಂದು ಏನು ದಾನದ ಪ್ರವೃತ್ತಿ, ಕೊಡಬೇಕು ಅನ್ನೋ ಪ್ರವೃತ್ತಿನೂ ಬೆಳಿಬೇಕು. ಯಾಕಂದರೆ ಇವತ್ತು ನಾವು 100 ಜನಕ್ಕೆ ಊಟಕ್ಕೆ ಹಾಕಕ್ಕೆ ಹೋಗಬೇಕು ಅಂತಂದರೆ ಸಾವಿರಾರು ರೂಪಾಯಿ ಖರ್ಚಾಗ್ಬಿಡ್ತದೆ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆದರೆ ಅದಮೇಲೆ 2,500 ರೂಪಾಯಿ ನಮಗೆ ಡೊನೇಷನ್ ಕೊಟ್ಟರೆ ಅವರು ಅದರ ಟ್ಯಾಕ್ಸ್ ಎಕ್ಸೆಂಪ್ಷನ್ನು ತೊಗೋಬೋದು, ಅದು ಸಾಧ್ಯ ಆಗುತ್ತೆ. ಜೊತೆಗೆ 150 ಜನಕ್ಕೆ ಅವ್ರು ಊಟನೂ ಮಾಡಿ ಅವರು ಊಟ ಮಾಡ್ಕೊಂಡು ಹೋಗಿ ಅಂತ ನಾವು ಹೇಳ್ತೀವಿ. ನಮ್ಮ ಡೋನರ್ಸು ನೀವು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಇವತ್ತು ತಾನೇ ಈಗ ಅದಮ್ಯ ಚೇತನದಲ್ಲಿ ನಾನು ಈಗ ತಾನೇ ಮಾತಾಡ್ಸ್ಕೊಂಡು ಬಂದೆ, ಅವರ ಮಗುವಿನ ಹುಟ್ಟಿದ ಹಬ್ಬ ನಾವಲ್ಲೆಲ್ಲೋ ಕೇಕ್ ಕತ್ತರಿಸಿ ಮಾಡಲ್ಲ, ನಿಮಗೆ ನಾವು 2,500 ಕೊಟ್ಟು ನಮ್ಮ ಮಗುವಿನ ಹುಟ್ಟಿದ ಹಬ್ಬವನ್ನು ಮಾಡಿದ್ವಿ, ಮಗುಗೂ ಹತ್ತಿರದಿಂದನೂ ಬಡಿಸಿದ್ವಿ, ಭಾಳ ಸಂತೋಷ ಆಗಿದೆ ಅಂತ ಹೇಳಿದರು. ಸಿಹಿ ಬೇಕು ಅಂತಂದರೆ ಇನ್ನೊಂದು 1,000 ರೂಪಾಯಿ ಜಾಸ್ತಿ ಕೊಟ್ಟರೆ ಸಿಹಿಯನ್ನು ನಾವು ಈ ಊಟದ ಜೊತೆಗೆ ಸೇರಿಸ್ತಾ ಇದ್ದೀವಿ. ಮೇಡಮ್, ಅಂದರೆ ಈಗ ಯಾರಾದರೂ ನಿಮ್ಮ ಒಂದು 4 ಜನಕ್ಕೆ ಬಡವರಿಗೆ ಹಸ್ತವ್ರಿಗೆ ಅನ್ನ ಹಾಕಬೇಕು ಅಂದರೆ ನಿಮ್ಮ ಸಂಸ್ಥೆಗೆ ಅವ್ರದ್ದು ಏನಾದರೂ ಒಂದು ಕಾಣಿಕೆ ಕೊಟ್ಟರೆ ನಿಮ್ಮ ಸಂಸ್ಥೆ ಮುಖಾಂತರ ಹಂಚೋ ವ್ಯವಸ್ಥೆ ಮಾಡಿದ್ದೀವಿ. ಖಂಡಿತವಾಗಿ ಅದನ್ನು ಮಾಡಿದ್ವಿ. ಸಂಸ್ಥೆಯನ್ನು ಸಂಪರ್ಕ ಮಾಡಬೇಕು. ಕೆಲವೊಂದ್ಸಲ ಯಾರೂ ಕೊಡಲಿಲ್ಲ ಅಂದರೆ ಸಂಸ್ಥೆಯಿಂದನೇ ಕೊಡ್ತೀವಿ. ಆದರೆ ಈ ಎಲ್ಲ 5 ಕೇಂದ್ರಗಳಲ್ಲಿ ಊಟ ನಿಲ್ಲಿಸಿಲ್ಲ. ಇದುವರೆಗೂ ಬೆಂಗಳೂರಲ್ಲಿ ಒಂದು ದಿನಕ್ಕೆ ಎಷ್ಟು ಜನಕ್ಕೆ ಊಟ ಸಿಗ್ತಾ ಇದೆ ಮೇಡಮ್ ಸಂಸ್ಥೆ? ದಿನಕ್ಕೆ 1,000 ಜನಕ್ಕಂತೂ ಇದರ ಮುಖಾಂತರ ಉಚಿತವಾಗಿ ಸಿಗುವಂಥದ್ದು. ಈ ಥರ 5 ಕೇಂದ್ರದಿಂದ 1,000. ಆಮೇಲೆ ನಾವು ಮಹಾನಗರ ಪಾಲಿಕೆಯ ಅನುದಾನದ ಸಹಯೋಗದಲ್ಲಿ 40 ಕೇಂದ್ರಗಳಲ್ಲಿ ಸಬ್ಸಿಡೈಸ್ಡ್ ರೇಟಲ್ಲಿ, ಅಂದರೆ ಬೆಳಗ್ಗೆ ಉಪಹಾರ 5 ರೂಪಾಯಿಗೆ ಸಿಗುತ್ತೆ, ಮಧ್ಯಾಹ್ನ 10 ರೂಪಾಯಿಗೆ ಊಟ, ರಾತ್ರಿ ಊಟ. ಅದು 40 ಕೇಂದ್ರ, 10,000 ಮಕ್ಕಳು, 10,000 ಜನರಿಗೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.